ಪ್ರಿಯಾಂಬಲ್ ಇಂಪಾರ್ಟೆಂಟ್ ಟಾಪಿಕ್. ಎಕ್ಸಾಮ್ನಲ್ಲಿ ಯಾವ ರೀತಿ ಟ್ವಿಸ್ಟ್ ಮಾಡಿ ಕ್ವಶನ್ಸ್ ಕೇಳ್ತಾರೆ, ಹಾಗೆ ಯಾವ ರೀತಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಓದಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಸೊ ವಿಡಿಯೋನ ಮಿಸ್ ಮಾಡಬೇಡಿ, ಸೇವ್ ಮಾಡಿ ಇಟ್ಕೊಳ್ಳಿ. ನಮ್ಮ ಸಂವಿಧಾನವನ್ನ ನವೆಂಬರ್ 26, 1949 ಅಂಗೀಕರಿಸಲಾಯಿತು, ನೆನಪಿಡಿ. ಹಾಗೆ ಜನವರಿ 26, 1950 ಜಾರಿಗೆ ತರಲಾಯಿತು. ಇವೆರಡು ಡೇಟ್ಸ್ಗಳನ್ನ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಆರಂಭದಲ್ಲಿ ಭಾರತವನ್ನ ಕೇವಲ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಕರೆಯಲಾಗ್ತಿತ್ತು. ಸಂವಿಧಾನ ಜಾರಿಗೆ ಬಂದ ಮೊದಲ ದಿನ ಅಂದ್ರೆ 1950ರಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳು ಪೀಠಿಕೆಯಲ್ಲಿ ಇರಲಿಲ್ಲ. ಯಾವಾಗ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದಾಗ ದೇಶದಲ್ಲಿ ಒಂದು ತುರ್ತು ಪರಿಸ್ಥಿತಿ ಘೋಷಣೆ ಆಯಿತು, ಎಮರ್ಜೆನ್ಸಿ. 1975ರಿಂದ 77 ಈ ಟೈಮ್ನಲ್ಲಿ ಈ ತಿದ್ದುಪಡಿಯನ್ನು ತರಲಾಯಿತು. 42ನೇ ತಿದ್ದುಪಡಿ ಕಾಯ್ದೆ ಪ್ರಕಾರ 1976ರ ಮೂಲಕ ಪೀಠಿಕೆಗೆ 3 ಪದಗಳನ್ನು ಸೇರಿಸಲಾಯಿತು: ಸಮಾಜವಾದಿ, ಜಾತ್ಯತೀತ ಹಾಗೆ ಸಮಗ್ರತೆ. ಇದರ ನಂತರ ಪೀಠಿಕೆಯು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಬದಲಾಯಿತು. ಪೀಠಿಕೆಯಲ್ಲಿ ಜಾರಿಗೆ ಬಂದ ದಿನ ಇದನ್ನು ನೆನಪಿಟ್ಕೊಳ್ಳಿ. ಈ ತಿದ್ದುಪಡಿ ಅಂದರೆ 42ನೇ ತಿದ್ದುಪಡಿ ಪ್ರಕಾರ ಜನವರಿ 3, 1977ರಿಂದ ಈ ಪದಗಳನ್ನು ಸೇರಿಸಲಾಯಿತು. ಇನ್ನು ಅವುಗಳ ಅರ್ಥವನ್ನ ತಿಳ್ಕೊಬೇಕಂದ್ರೆ ದೇಶದ ಸಂಪತ್ತು ಕೇವಲ ಒಬ್ಬರು ಇಬ್ಬರು ಶ್ರೀಮಂತರ ಕೈ ಸೇರದೆ ಎಲ್ಲರಿಗೂ ಸಮಾನವಾಗಿ ಸಿಗಬೇಕನ್ನೋದು ಇದರ ಅರ್ಥ. ಭಾರತದಲ್ಲಿರುವುದು ಕಮ್ಯುನಿಸ್ಟ್ ಮಾದರಿಯಲ್ಲ, ಪ್ರಜಾಸತ್ತಾತ್ಮಕ ಸಮಾಜವಾದ. ಇದರ ಅರ್ಥ ಇಲ್ಲಿ ಅಂಬಾನಿ, ಅದಾನಿಯಂತಹ ಖಾಸಗಿ ಉದ್ಯಮಗಳಿಗೂ ಅವಕಾಶವಿದೆ, ಸರ್ಕಾರಿ ಕಂಪನಿಗಳು ಕೂಡ ಇರುತ್ತೆ. ಅಂದ್ರೆ ಮಿಶ್ರ ಆರ್ಥಿಕತೆ, ಮಿಕ್ಸ್ಡ್ ಎಕನಾಮಿ. ಎರಡನೇದು ಜಾತ್ಯತೀತ. ಭಾರತ ದೇಶಕ್ಕೆ ಯಾವುದೇ ಒಂದು ಅಧಿಕೃತ ಧರ್ಮ ಇಲ್ಲಿ ಸರ್ವಧರ್ಮ ಸಮಭಾವ ಇದೆ. ಅಂದ್ರೆ ಸರ್ಕಾರವು ಎಲ್ಲಾ ಧರ್ಮಗಳಿಗೂ ಸಮಾನ ಗೌರವ, ಸಮಾನ ರಕ್ಷಣೆ ಹಾಗೆ ಸಮಾನ ಪ್ರೋತ್ಸಾಹವನ್ನ ನೀಡುತ್ತೆ. ಮೂರನೆಯದ್ದು ಸಮಗ್ರತೆ. ಭಾರತವು ಭೌಗೋಳಿಕವಾಗಿ ಮತ್ತು ಭಾವನಾತ್ಮಕವಾಗಿ ಒಂದೇ ಇಲ್ಲ. ಭಾರತದಲ್ಲಿ ಎಷ್ಟೇ ವೈವಿಧ್ಯತೆ ಅಂದ್ರೆ ವಿವಿಧ ಭಾಷೆ, ಧರ್ಮ, ಸಂಸ್ಕೃತಿ ಇದ್ರೂ ಕೂಡ ನಾವೆಲ್ಲರೂ ಭಾರತೀಯರು ಎಂಬ ಒಗ್ಗಟ್ಟನ್ನ ಮತ್ತು ದೇಶದ ಭದ್ರತೆಯನ್ನ ಕಾಪಾಡುವುದು ಇದರ ಅರ್ಥ. ಎಕ್ಸಾಮ್ ರಿವಿಷನ್ ನೋಡೋದಾದ್ರೆ ಸಂವಿಧಾನದ ಪೀಠಿಕೆಯನ್ನ ಕೇವಲ 1 ಬಾರಿ ತಿದ್ದುಪಡಿ ಮಾಡಲಾಗಿದೆ, ಅದುವೇ 42ನೇ ತಿದ್ದುಪಡಿ. ಇನ್ನು ಮೂಲ ಸಂವಿಧಾನದಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳು ಇರಲಿಲ್ಲ. ಇನ್ನು ಮೂರನೇದು ಭಾರತೀಯ ಸಮಾಜವಾದವು ಖಾಸಗಿ ಉದ್ಯಮಗಳನ್ನ ಬ್ಯಾನ್ ಮಾಡುವುದಿಲ್ಲ, ಬದಲಿಗೆ ಸಾರ್ವಜನಿಕ ಮತ್ತು ಖಾಸಗಿ ಕ್ಷೇತ್ರಗಳು ಒಟ್ಟಿಗೆ ಸಾಗಲು ಅನುವು ಮಾಡಿ ಕೊಡುತ್ತೆ. ಇನ್ನು ಈ ಟಾಪಿಕ್ ಮೇಲಿನ ನೋಟ್ಸ್ ಬೇಕಾದ್ರೆ ಪ್ರಿಯಾಂಬಲ್ ಅಂತ ಕಮೆಂಟ್ ಮಾಡಿ. ನನ್ನ ಫಾಲೋವರ್ಸ್ಗೆ ಮಾತ್ರ ದಯವಿಟ್ಟು ಫಾಲೋ ಮಾಡಿ ಕಮೆಂಟ್ ಮಾಡಿ.